KCET ಎಕ್ಸಾಮಲ್ಲಿ ಸೆಕೆಂಡ್ ಡೇ ಕೂಡ ಎಡವಟ್ ಆಗಿದೆ. ಸೆಕೆಂಡ್ ಡೇ ಸಬ್ಜೆಕ್ಟಲ್ಲೂ ಕೂಡ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿತ್ತು ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಸೊ ನಾವು ಅಂದ್ಕೊಂಡಿದ್ವಿ ಫಸ್ಟ್ ಡೇ ಅಷ್ಟೇ ಈ ಒಂದು ಸಮಸ್ಯೆ ಆಗಿರ್ಬೋದು ಹಂಗಂತ. ಬಟ್ ಸೆಕೆಂಡ್ ಡೇ ಕೂಡ ಅಂದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟ್ ಇತ್ತಲ್ಲ, ಸೊ ಅಲ್ಲಿ ಕೂಡ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿತ್ತು. ಜಸ್ಟ್ 1 or 2 ಕ್ವಶನ್ ಅಷ್ಟೇ ಅಲ್ಲ, ಸೊ ಮೋರ್ ದ್ಯಾನ್ 10 ಕ್ವಶನ್ ಈಚ್ ಸಬ್ಜೆಕ್ಟಲ್ಲಿ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿತ್ತು. ಸೊ ಇದರಿಂದ ತುಂಬ ಜನ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಆದರೆ ಮುಂದೇನು ಹಂಗಂತ. ನಿನ್ನೆ ಅಂದರೆ ಶುಕ್ರವಾರ 2 ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು. ಸೊ ಅದರಲ್ಲಿ ಫಿಸಿಕ್ಸ್ ಆಗಿರ್ಬೋದು ಮತ್ತು ಕೆಮಿಸ್ಟ್ರಿ ಆಗಿರ್ಬೋದು. ಸೊ ಇವಾಗ ನಾವು ಕೆಮಿಸ್ಟ್ರಿನ ತೊಗೊಂಡ್ರೆ ಅದರಲ್ಲಿ 12ರಿಂದ 15 ಕ್ವಶನ್ ಔಟ್ ಆಫ್ ಸಿಲೆಬಸ್ ಬಂದಿತ್ತು ಮತ್ತು ಫಿಸಿಕ್ಸಲ್ಲಿ 10 ಕ್ವಶನ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿತ್ತು ಅಂತ ಹೇಳಾಗ್ತಿದೆ. ಸೊ ಇದುವರೆಗೆ ನಡೆದಿರುವ KCET ಎಕ್ಸಾಮ್ ಬಗ್ಗೆ ಹೇಳೋದಾದರೆ ಅಂದರೆ ಎಲ್ಲ ಸಿಲೆಬಸ್ಸಿಂದ ಟೋಟಲ್ ಎಷ್ಟು ಕ್ವಶನ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿತ್ತು ಅಂತ ಹೇಳೋದಾದರೆ ಕೆಮಿಸ್ಟ್ರಿಯಲ್ಲಿ 15 ಕ್ವಶನ್, ಫಿಸಿಕ್ಸಲ್ಲಿ 10 ಕ್ವಶನ್, ಮ್ಯಾಥಮೆಟಿಕ್ಸಲ್ಲಿ 11 ಮತ್ತು ಬಯಾಲಜಿಲಿ 10 ಕ್ವಶನ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿತ್ತು. ಸೊ ಇಷ್ಟೆಷ್ಟು ಕ್ವಶನ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದರೆ ವಿದ್ಯಾರ್ಥಿಗಳ ಕತೆ ಏನು? ಸೊ ಅವರು 2 ವರ್ಷ ಕಷ್ಟಪಟ್ಟು ಓದಿರ್ತಾರೆ. ಸೊ CET ಚೆನ್ನಾಗಿ ಮಾಡಬೇಕು ಮತ್ತು ನಮ್ಮದು ರ್ಯಾಂಕ್ ಚೆನ್ನಾಗಿ ಬಂದರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಹಂಗಂತ. ಬಟ್ KAದವರು ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದರೆ ಹೇಗೆ ಹಂಗಂತ. ಸೊ ಇವಾಗ ಎಲ್ಲ ಸಬ್ಜೆಕ್ಟ್ ಸೇರಿ 46 ಕ್ವಶನ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿದೆ. ಸೊ ಇಷ್ಟು ದೊಡ್ಡ ಎಕ್ಸಾಮ್ಗೆ ಇಷ್ಟು ನಿರ್ಲಕ್ಷ್ಯ ಮಾಡಿದರೆ ಹೇಗೆ ಅಂತ. ಸೊ ಇವರು PU ಬೋರ್ಡ್ ಆಗಿರ್ಬೋದು ಮತ್ತು KA ಅವರಾಗಿರ್ಬೋದು ಒಂದು ಮೀಟಿಂಗ್ ಮಾಡಿ ಎಲ್ಲ ಡಿಸ್ಕಸ್ ಮಾಡಿ ಆನಂತರ ಕ್ವಶನ್ ಪೇಪರ್ನ ತೆಗಿಬೇಕಾಗಿತ್ತು. ಸೊ ಈ ಒಂದು KCET ಕ್ವಶನ್ ಪೇಪರ್ನ ತೆಗಿಬೇಕಾದ್ರೆ ಸೊ ನಾರ್ಮಲಾಗಿ ಯಾರೂ ಲೆಕ್ಚರರ್ ಇದನ್ನು ತೆಗಿಯಲ್ಲ. ಸೊ ಎಕ್ಸ್ಪರ್ಟ್ ಆಗಿದ್ದವರು KCET ಕ್ವಶನ್ ಪೇಪರ್ನ ತೆಗಿತಾರೆ. ಬಟ್ ಅವರಿಗೆ ಈ ಒಂದು ಸಣ್ಣ ವಿಷಯ ಯಾಕೆ ಗೊತ್ತಿರಲಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಏನೇ ಇವಾಗ ಎಲ್ಲ KCET ಎಕ್ಸಾಮ್ ಮುಗಿದಿದೆ ಮತ್ತು ನಿನ್ನೆ KU ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದರು. ಸೊ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿತ್ತಲ್ಲ, ಸೊ ಅದನ್ನು ಅಬ್ಜೆಕ್ಷನ್ ಹಾಕೋಕ್ಕೆ ಒಂದು ಮೇಲ್ ಐಡಿನ ಕೊಟ್ಟಿರ್ತಾರೆ ಮತ್ತು ಹಾಗೆಯೇ ಬೇರೆ ಡೀಟೇಲ್ ಕೂಡ ಕೊಟ್ಟಿರ್ತಾರೆ. ಸೊ ಯಾವ ಥರ ನೀವು ಅಬ್ಜೆಕ್ಷನ್ನ ಹಾಕಬೇಕು ಹಾಗಂತ. ಸೊ ಅಬ್ಜೆಕ್ಷನ್ ಹಾಕೋಕ್ಕೆ ನಮಗೆ ಏಪ್ರಿಲ್ 27ವರೆಗೆ ಟೈಮಿಂಗ್ನ ಕೊಟ್ಟಿರ್ತಾರೆ. ಹಾಗಾಗಿ ಇವಾಗ ನಿಮ್ಮ ಕೆಲಸ ಇರೋದು ಎಲ್ಲರೂ ಇವಾಗ KEA ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಲೇಟೆಸ್ಟ್ ನೋಟಿಫಿಕೇಷನ್ನ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ನೀವು ಯಾವ ಥರ ಅಬ್ಜೆಕ್ಷನ್ನ ಹಾಕೋದಿರುತ್ತೆ ಹಂಗಂತ. ಸೊ ಎಲ್ಲರೂ ಇದನ್ನು ತಪ್ಪದೇನೆ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ABVP ಹೋರಾಟ ಎಚ್ಚರಿಕೆಯನ್ನು ನೀಡಿದೆ. ಸೊ ಇವಾಗ ಈ ಒಂದು ಸಮಸ್ಯೆಗೆ ಏನಾದರೂ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ಲ ಅಂತ ಹೇಳಿದರೆ KCET ಎಕ್ಸಾಮ್ನ ಮತ್ತೊಮ್ಮೆ ಕಂಡಕ್ಟ್ ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಈ ಎರಡರಲ್ಲಿ ಏನಾದರೂ ಒಂದು ಸೊಲ್ಯೂಷನ್ನ ಕೊಡಬೇಕು, ಇಲ್ಲ ಅಂತ ಹೇಳಿದರೆ ನಾವು ಹೋರಾಟ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಇವಾಗ ಇನ್ನೊಂದು ವಿಷಯ ಏನಂತ ಹೇಳಿದರೆ ಓನ್ಲಿ PUC ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಂಡು KCET ರ್ಯಾಂಕ್ನ ಅನೌನ್ಸ್ ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಇವಾಗ KCET ಎಕ್ಸಾಮಲ್ಲಿ ಇಷ್ಟೊಂದು ಸಮಸ್ಯೆ ಆಗಿದೆಯಲ್ಲ, ಹಾಗಾಗಿ ಇವಾಗ ಫುಲ್ KCET ಎಕ್ಸಾಮ್ನ ಬಿಟ್ಬಿಟ್ಟು ಓನ್ಲಿ PUC ಮಾರ್ಕ್ಸ್ ಮೇಲೇ KCET ರ್ಯಾಂಕ್ನ ಅನೌನ್ಸ್ ಮಾಡಬೇಕಂತ ಹೇಳ್ತಿದ್ದಾರೆ. ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ KAದವರು ಅಬ್ಜೆಕ್ಷನ್ ಹಾಕೋಕ್ಕೆ ಒಂದು ನೋಟಿಫಿಕೇಷನ್ ಬಿಟ್ಟಿರ್ತಾರೆ. ಸೊ ಅಬ್ಜೆಕ್ಷನ್ ಹಾಕಿದ ನಂತರ ಅದನ್ನು ಎಕ್ಸ್ಪರ್ಟ್ ಕಮಿಟಿ ಒಂದು ಸಲ ವೆರಿಫೈ ಮಾಡ್ತಾರೆ. ಅದಾನಂತರ ಒಂದು ಪ್ರಾಪರ್ ಡಿಸಿಷನ್ನ ನಮಗೆ ಹೇಳ್ತಾರೆ. ಅವರು ಔಟ್ ಆಫ್ ಸಿಲೆಬಸ್ ಬಂದಿರುವ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಅಥವಾ ಆ ಒಂದು ಕ್ವಶನ್ನ ಬಿಟ್ಬಿಟ್ಟು ಬೇರೆ ಕ್ವಶನ್ ಅಷ್ಟೇ ಕನ್ಸಿಡರ್ ಮಾಡ್ತಾರಾ, ಅಥವಾ ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಾ ಹಂಗಂತ. ಸೊ ಏನಾಗಿದೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು PU ಇಲಾಖೆ KAಗೆ ಸಿಲೆಬಸ್ ಕಾಪಿ ಕೂಡ ಸೆಂಡ್ ಮಾಡಿದೆ ಅಂತೆ. ಸೊ ಅಂದರೆ ಏನು ರೆಡ್ಯೂಸ್ಡ್ ಸಿಲೆಬಸ್ ಇತ್ತಲ್ಲ, ಸೊ ಆ ಒಂದು ಕಾಪಿನ PU ಬೋರ್ಡ್ KAಗೆ ಸಬ್ಮಿಟ್ ಮಾಡಿದೆ. ಸೊ ಇದಕ್ಕಿಂತ ಮುಂಚೆನೇ PU ಬೋರ್ಡ್ ಆಗಿರ್ಬೋದು ಮತ್ತು KA ಆಗಿರ್ಬೋದು ಸೊ ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡಿಬಿಟ್ಟು ಅದರಲ್ಲಿ ಪ್ರಾಪರಾಗಿ ಡಿಸಿಷನ್ ಮಾಡಬೇಕಾಗಿತ್ತು. ಬಟ್ ಈ ಥರ ಏನೂ ಮಾಡಿಲ್ಲ, ಜಸ್ಟ್ ಅವರು ಪತ್ರ ವ್ಯವಹಾರ ಅಷ್ಟೇ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಮಿಸ್ಟೇಕ್ ಆಗಿದೆ. ಸೊ ಇವಾಗ ಏನೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ಎಕ್ಸಾಮ್ ಮುಗಿದಿದೆ. ಮತ್ತು ಇವಾಗ ನೆಕ್ಸ್ಟ್ ಡಿಸಿಷನ್ ಏನಾಗುತ್ತೆ ಮತ್ತು ಏನು ಸೊಲ್ಯೂಷನ್ ಕೊಡ್ತಾರಂಗಂತ ನಾವು ಜಸ್ಟ್ ವೆಯ್ಟ್ ಮಾಡಿ ನೋಡೋಣ. ಸೊ ಇವಾಗ ಹೇಳಿದಷ್ಟೇ. ಸೊ ಇದ್ರ ಬಗ್ಗೆ ನಿಮ್ಮದೇನಾದರೂ ಒಪಿನಿಯನ್ ಇದೆ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.